ಜೊತೆಗೆ FSL ರಿಪೋರ್ಟ್ ಏನಂತ ಹೇಳ್ತಾ ಇದೆ. FSL ವರದಿಯ ಸಾಕ್ಷ್ಯ ಯಾವ್ಯಾವ ಸಾಕ್ಷ್ಯಗಳನ್ನು ಕಲೆ ಹಾಕಿದೆ. ಜೂನ್ನಲ್ಲಿ ಸ್ಯಾಂಪಲ್ ಪಡೆದು ಪರೀಕ್ಷೆ ಮಾಡಿಸಿದ್ರು ಪೊಲೀಸರು. ಆರೋಪಿಗಳಿಗೆ DNA ಟೆಸ್ಟ್ ಕೂಡ ಮಾಡಿಸಿದ್ರು ಪೊಲೀಸರು. ರಕ್ತದ ಸ್ಯಾಂಪಲ್, ಕೂದಲ ಸ್ಯಾಂಪಲ್, ಉಗುರಿನ ಚೂರು, ವಿಗ್ರಹದಲ್ಲಿರುವಂಥ ಕೂದಲುಗಳು, ಕಾಲಿನ ಪ್ರಿಂಟ್, ಬಟ್ಟೆಗಳು, ಶೂಗಳು, ಬಟ್ಟೆ ಮೇಲೆ ಅಂಟಿರುವಂಥ ರಕ್ತ, ಅದೆಲ್ಲದರ ವಿವರಗಳು. ಬನ್ನಿ, ಕಿರಣ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಯಾವ್ಯಾವ ವಿವರಗಳನ್ನು ಕಲೆ ಹಾಕಿದ್ರು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿವರಗಳನ್ನು ಕೊಡ್ತಾ ಇದ್ವಿ ನಾವು. ಆರಂಭದಿಂದ ಕೊನೆ ತನಕ ಅಂದರೆ ಇದು ಪೂರ್ತಿ ಪ್ರೋಸೆಸ್ ಹೆಂಗಾಯ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಯಾರು ಎಲ್ಲಿಗೆ ಹೋದರು, ಎತ್ತಕ್ಕೆ ಬಂದರು, ಅಲ್ಲಿ ಬಳಸಿದಂಥ ವೆಹಿಕಲ್ ಯಾವುದು, ಅಲ್ಲಿಂದ ಹಿಡಿದು ಶೆಡ್ ಪ್ರವೇಶ ಮಾಡಿದ್ದು, ಎಲ್ಲರೂ ಕೂಡ ಸಾಲ ಹೊಡೆದಿದ್ದು, ಅದಾದಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಆಯುಧಗಳು, ಜೊತೆಗೆ ಇವರು ತೊಟ್ಟಂಥ ಬಟ್ಟೆಗಳು, ಕೂದಲುಗಳಿಂದ ಹಿಡಿದು ಎಲ್ಲವೂ ಕೂಡ ಸಾಕ್ಷ್ಯಗಳೇ. ಏನಂತೀರಿ? ಖಂಡಿತ ರಂಗನಾಥ್, ಮುಖ್ಯವಾಗಿ ಇಡೀ ಪ್ರಕರಣದಲ್ಲಿ DNA ರಿಪೋರ್ಟ್ ಇದೆಯಲ್ಲ ಭಾಳ ಪ್ರಮುಖವಾಗಿದ್ದಂಥ ಎವಿಡೆನ್ಸ್. ಈ ಒಂದು ರಿಪೋರ್ಟೇ ದರ್ಶನ್ಗೆ ಬಹಳ ಮಾರಕವಾಗಿದೆ. ಯಾಕೆಂತಂದರೆ, ನೀವು ದರ್ಶನ್ ಶೆಡ್ಡಿಗೆ ಹೋಗಿದ್ದ, ದರ್ಶನ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡ್ದ, ಇದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಪ್ರಮುಖ ಸಾಕ್ಷಿನೇ ಈ ಒಂದು DNA ಟೆಸ್ಟಲ್ಲಿ ಬಂದಂಥ ರಿಪೋರ್ಟು. ಮುಖ್ಯವಾಗಿ ರೇಣುಕಾಸ್ವಾಮಿಯ ರಕ್ತ ದರ್ಶನ್ನ ಬಟ್ಟೆ ಮೇಲೆ ಇರುವಂಥದ್ದು ಕನ್ಫರ್ಮ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ FSL ರಿಪೋರ್ಟ್ ಕೂಡ ಹೇಳಿದೆ. ಜೊತೆಗೆ ರೇಣುಕಾಸ್ವಾಮಿಯ ರಕ್ತ ಪವಿತ್ರ ಗೌಡನ ಏನು ಸ್ಲಿಪ್ಪರ್ಗೆ ಕೂಡ ಅಂಟ್ಕೊಂಡಿರುವಂಥದ್ದು, ಆಕೆ ಬಟ್ಟೆಗೂ ಅಂಟ್ಕೊಂಡಿರುವಂಥದ್ದು ಕಂಡು ಬಂದಿದೆ. ಅಂದರೆ ಇವರಿಬ್ಬರೂ ಕೂಡ ಶೆಡ್ಗೆ ಹೋಗಿ ಆತನನ್ನೇ ಹಲ್ಲೆ ಮಾಡಿರುವಂಥದ್ದು ಕಂಪ್ಲೀಟ್ ಆಗಿ ರಿಪೋರ್ಟ್. ಇದಲ್ದಲೆ ರೇಣುಕಾಸ್ವಾಮಿಯ ರಕ್ತ ಏನು ಈ ಒಂದು ವೆಹಿಕಲನ್ನು ತೊಗೊಂಡೋಗ್ತಾರೆ, ಬಾಡಿಯನ್ನು ತೊಗೊಂಡು ಹೋಗ್ಬೇಕಾದ್ರೆ ಅಲ್ಲಿ ವೆಹಿಕಲಲ್ಲಿ ಬಿದ್ದಂಥ ರಕ್ತದ ಬ್ಲಡ್ ಸ್ಟೈನ್ಸ್ ಇತ್ತು, ಅದು ಕೂಡ ಪ್ರೂವ್ ಆಗಿದೆ. ಅದು ಕೂಡ ರೇಣುಕಾಸ್ವಾಮಿದೇ ಆಗಿದೆ. ಅದಲ್ದಲೆ ಆತನ ಕೂದಲಿರ್ಬೋದು, ಉಗ್ರಿರ್ಬೋದು, ಏನೇನು ಆ ಒಂದು ಶೆಡ್ಡಲ್ಲಿ ಸಿಕ್ಕಂಥ ರೇಣುಕಾಸ್ವಾಮಿ ಆ ಶೆಡ್ಡಿಗೆ ಹೋಗಿರುವಂಥದ್ದು, ಅಲ್ಲಿ ಆತನಿಗೆ ಹಲ್ಲೆ ಮಾಡಿರುವಂಥದ್ದು ಎಲ್ಲವೂ ಕೂಡ ಅಲ್ಲಿ ಫೋರೆನ್ಸಿಕ್ ಲ್ಯಾಬ್ ಅವರು, ಕಂಪ್ಲೀಟ್ ಎಕ್ಸ್ಪರ್ಟ್ಸ್ ಅವರು ಕಂಪ್ಲೀಟ್ ಆಗಿ ಅದನ್ನು ತೊಗೊಂಡು ಅದನ್ನು ರಿಪೋರ್ಟ್ ಕೂಡ ಮಾಡಿದ್ದಾರೆ. ಆ ಜಾಗ ಆಮೇಲೆ ಫಿಂಗರ್ ಪ್ರಿಂಟ್ಸು, ಜೊತೆಗೆ ಅದಲ್ದಲೆ ಫಿಂಗರ್ ಪ್ರಿಂಟ್ಸ್ ಕೂಡ ಮುಖ್ಯವಾಗಿ ಶೆಡ್ಡಲ್ಲಿ ಸಿಕ್ಕಿರುವಂಥ ಫಿಂಗರ್ ಪ್ರಿಂಟ್ಸು, ವೆಹಿಕಲಲ್ಲಿ ಬಾಡಿ ಡಿಸ್ಪೋಸ್ ಮಾಡುವಂಥ ಅಕ್ಯೂಸ್ಗಳದ್ದು ಏನು ಫಿಂಗರ್ ಪ್ರಿಂಟ್ ಎಲ್ಲವೂ ಕೂಡ ಮ್ಯಾಚ್ ಆಗಿದೆ. ಜೊತೆಗೆ ಏನು ದರ್ಶನ್ ಸಂಬಂಧಪಟ್ಟಂತೆ ಆ ದಿನ ಹಾಕ್ಕೊಂಡಿದ್ದಂಥ ಬಟ್ಟೆನ ತೊಗೊಬಂದು ವಾಶ್ಗೆ ಹಾಕ್ತಾನೆ, ಅದನ್ನು ಬಟ್ಟೆಗೆ ಅಲ್ಲೇ ಕೆಲಸದವ್ರು ಬಟ್ಟೆನ ವಾಶ್ ಮಾಡಿ ತೊಗೊಂಡೋಗಿ ಮೇಲ್ಗಡೆ ಟೆರೆಸ್ ಮೇಲೆ ಹಾಕಿರ್ತಾರೆ. ನಂತರ ಪೊಲೀಸರು ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಮಾಜರ್ ಮಾಡ್ಬೇಕಾದ್ರೆ ಸೀಸ್ ಮಾಡ್ತಾರೆ. FSL ಎಕ್ಸ್ಪರ್ಟ್ಸ್ ತಜ್ಞರು ಕೂಡ ಅದನ್ನು ಕಂಪ್ಲೀಟಾಗಿ ಅಲ್ಲಿ ಆ ಒಂದು ಸ್ಪೆಷಲ್ ಕೆಮಿಕಲನ್ನು ಹಾಕಿ ಕಂಪ್ಲೀಟಾಗಿ ಅದನ್ನು ಯಾವ್ಯಾವ ಇಲ್ಲಿ ಅಂಟ್ಕೊಂಡಿದೆ ಬ್ಲಡ್ ಸ್ಟೈನ್ಸ್ ಇರುವಂಥದ್ದನ್ನ ಪತ್ತೆ ಮಾಡ್ತಾರೆ. ಅದು ರೇಣುಕಾಸ್ವಾಮಿ ಇದೆ ಅನ್ನೋದು ಕೂಡ ಕನ್ಫರ್ಮ್ ಆಗುತ್ತೆ. ಅದನ್ನು ಕೂಡ ಅದು ಮೇಜರಾಗಿ ದರ್ಶನ್ ಆ ಸಂದರ್ಭದಲ್ಲಿ ಶೆಡ್ಗೆ ಹೋಗಿರುವಂಥದ್ದು, ಆತನ ಹಲ್ಲೆ ಮಾಡಿರುವಂಥದ್ದು ಕಂಪ್ಲೀಟಾಗಿ FSL ರಿಪೋರ್ಟ್ ಇದೆಯಲ್ಲ ಅದು ಬಹಳ, ಅದರಲ್ಲೂ ಕೂಡ ವಿಶೇಷವಾಗಿ ಈಗ BNSS ಏನು ಕಾಯ್ದೆ ಅಡಿಯಲ್ಲಿ ಇದು ಪ್ರೈಮರಿ ಎವಿಡೆನ್ಸ್ ಆಗಿ ತಗೊಳ್ಳೋದ್ರಿಂದ ದರ್ಶನ್ಗೆ ಈ ಒಂದು ಪ್ರಕರಣದಲ್ಲಿ ಆತನಿಗೆ ಇರುವಂಥ ಮೇನ್ ಎವಿಡೆನ್ಸು FSL ರಿಪೋರ್ಟ್ ಅಂತಾನೆ ಹೇಳ್ಬೋದು ರಂಗನಾಥ್.